ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಆ, ಬೆಕ್ಕಿನ ಕತೆ ಬೆಕ್ಕಿನ ಕತೆ ನನ್ನ ಜೊತೆ, ಓಕೆನಾ. ನಮ್ಮ ಮನೆಯಲ್ಲಿ ಬೆಕ್ಕಿನ ಕತೆ ಹೇಳ್ತಾ ಇದ್ದೀನಿ. ಒಂದು ಸರಿ ಯಾವ ಥರ ಬಂತು ಬೆಕ್ಕಿನ ಕತೆ ಹೇಗಿದೆ ಅಂತ ಒಂದು ಸರಿ ನೋಡ್ಕೊಂಬನ್ನಿ, ಓಕೆನಾ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಓಕೆನಾ. ಥ್ಯಾಂಕ್ ಯು ಸೊ ಮಚ್. ನೋಡಿ ಕಂಟಿನ್ಯೂ, ಓಕೆನಾ. ಬಾಯ್ ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಹೊಟ್ಟೆ ಹಸಿವಾದಾಗೆ ಸುಮ್ಮನೆ ಇರಲ್ಲ, ಊಟ ಹಾಕೋವರೆಗೂ ಬಿಡಲ್ಲ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಹಿಡ್ಕೊಂಬಂದು ಬೆಕ್ಕು ಥರ ಮಾಡ್ತಾ ಇರ್ತೀಯ ಅಂತ. ಯಾರನ್ನು ಚೇಷ್ಟೆ ಮಾಡಿದರೆ ಈ ಥರ ಹೇಳ್ತಾ ಇರ್ತಾರೆ ಅಲ್ವಾ. ನೋಡಿ, ನಮ್ಮ ಮನೆಯ ಮುದ್ದಾದ ಬೆಕ್ಕು. ನಮ್ಮ ಮನೆಯಲ್ಲಿ ಮಕ್ಕಳು ಯಾವ ಥರನ ಇದು ಸಹ ಅದೇ ಥರ ನಾವು ಸಾಕಿ ಸಂಪಾದಿಸಿದ್ದೀವಿ. ನೋಡಿ, ನಿಮ್ಮ ಮನೆಯಲ್ಲಿ ಬೆಕ್ಕಿದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಓಕೆನಾ. ನನ್ನ ಮಕ್ಕಳಿಗೆ ಇಬ್ರಿಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ, ಓಕೆನಾ. ನೋಡಿ, ಎಲ್ಲ ಮನೆಯವ್ರು ಕೂತಿದ್ದಾರೆ, ಕಾಲು ಚಚ್ಕೊಂಡು ಕಾಲು ಮಡ್ಚ್ಕೊಂಡಿಲ್ಲ, ಹಂಗೆ ವಿಡಿಯೋ ಮಾಡಿದ್ದೀನಿ ನಾನು, ಓಕೆನಾ. ನೋಡಿ ಯಾವ ಥರ ಬೊಬ್ಬಿ ಹಾಕ್ತಾ ಇದೆ ನೋಡಿ. ಅದಕ್ಕೇನಂದರೆ ಹೊಟ್ಟೆ ಹಸಿವಾತಂದ್ರೆ 1 ಸೆಕೆಂಡ್ ಸುಮ್ಮನೆ ಇರಲ್ಲ, ಆ ಥರ ಇದು ಮಾಡ್ತಿರುತ್ತೆ. ತುಂಬ ಮುದ್ದಾದ ಬೇಕು, ಅಂದರೆ ಏನು ತೊಂದರೆ ಕೊಡಲ್ಲ, ಯಾರಿಗೂ ಏನು ಕಡಿಯಲ್ಲ, ಜಿಗ್ರಲ್ಲ, ಏನು ಮಾಡಲ್ಲ. ತುಂಬ ಪ್ರೀತಿಯಿಂದ ಸಾಕಿದ್ದೀವಲ್ವ, ಹಂಗಾಗಿ ನಮ್ಮ ಹತ್ರನೂ ಅದೇ ಥರ ಇರುತ್ತೆ. ಪ್ರಾಣಿಗಳಿಗೆ ಭಾಳ ನಿಯತ್ತು ಜಾಸ್ತಿ ಫ್ರೆಂಡ್ಸ್, ಓಕೆನಾ. ತುಂಬ ನಿಯತ್ತು, ಯಾಕಂದರೆ ಅವು ಪ್ರಾಣಿಗಳಲ್ವಾ. ಬೇರೆ ಪ್ರಾಣಿಗಳಿಗಿಂತ ಈ ಬೆಕ್ಕು ನಾಯಿ ಇದ್ದಾವಲ್ವ, ಇವು ಮಾತ್ರ ತುಂಬ ನಿಯತ್ತಿನ ಪ್ರಾಣಿಗಳು, ಓಕೆನಾ. ನಮ್ಮ ಮನೆ ಸ್ಟೋರಿ ಕೇಳಿ ಒಂದ್ಸರಿ, ಯಾವ ಥರ ನಡೆದಿದೆ, ಏನು ನಡೀತು ಕತೆ ಅಂತ ಸಂಪೂರ್ಣ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ, ಓಕೆನಾ. ನಿಮ್ಮ ಮನೆಯಲ್ಲಿ ಬೆಕ್ಕು ಇದ್ದರೆ ನೋಡಿ ಯಾವ ಥರ ಬೆಕ್ಕು ಅಂದರೆ, ನಾನು ಬೇರೆ ಫುಡ್ ಎಂಥದ್ದು ಹಾಕಲ್ಲ. ನಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀನೋ, ನಾವೇನು ಊಟ ಮಾಡ್ತೀವೋ ಅದನ್ನೇ ನಾನು ನಮ್ಮ ಮನೆಯ ಬೆಕ್ಕಿಗೆ ಹಾಕೋದು, ಓಕೆನಾ. ತುಂಬ ಓಡಾಡ್ತಾ ಇರುತ್ತೆ, ಓಕೆನಾ. ನೋಡಿ ಯಾವ ಥರ ಮಾಡ್ತಾ ಇದೆ ಅಂತ. ಅಲ್ಲ ಬಾ, ನಾನು ಒಬ್ಳೆ ಕುಡಿತೀನಿ ಹಾಲು ಅಂತ ಹೇಳ್ತದಳ, ಆದ್ರೂ ಬಿಡ್ತಾ ಇಲ್ಲ. ಆ ಥರ ಕೆಲ್ಲೆಲ್ಲ ಹೋಗ್ತಾಳೆ, ಹಿಂದಿಂದೇ ಹೋಗ್ತಾ ಇದೆ ಅದು. ನಮ್ಮ ಮನೆಯವರು ಕೂತಿದ್ದಾರೆ ಇಲ್ಲಿ. ಆಮೇಲೆ ನೆಕ್ಸ್ಟು ಕದ ಮುಚ್ಚಿದೆ ನಾನು, ಬರಬೇಡ ಹೋಗು ನೀನು ಅಂತ, ಆದ್ರೂ ಕದದೊಳಗೆ ತೂರ್ಕೊಂಡು ಬರ್ತಾ ಇದೆ. ನೋಡಿ ಯಾವ ಥರ ಬರ್ತಾ ಇದೆ, ಯಾಕಂದರೆ ನಮ್ಮ ಮನೆಗೆ ನಾವು ಹೆಂಗೆ ಬರ್ತೀವೋ ಆ ಥರ ಧಾರಾಳವಾದ ಗುಣ ಅದಕ್ಕೆ. ಯಾಕಂದರೆ ನಾನು ಹೊಡೆಯಲ್ಲ ಬಡಿಯಲ್ಲ, ನನ್ನದೇ ಮನೆ ಅಂತ ಆ ಥರ ನಾವು ಸಾಕಿರ್ತೀವಲ್ವಾ. ಇಲ್ಲ ಪಾಪ, ಸುಮ್ಮನೆ ರೇಗ್ಸೋದು ಬೇಡ, ಹಾಕ್ಬಿಡೋಣ, ಹಾಲು ಹಾಕಮ್ಮ ಅಂತ ಹೇಳಿದೆ. ಹಾಲು ಹಾಕ್ತಾಯಿದ್ದಾಳೆ ನನ್ನ ಮಗಳು. ನೋಡಿ ಯಾವ ಥರ ಕುಡಿತಾ ಇದೆ ಅಲ್ವಾ, ಸೂಪರ್ ಅಲ್ವಾ. ಕೆಲವ್ರು ಏನು ಗೊತ್ತಾ ಫ್ರೆಂಡ್ಸ್, ಅನಿಷ್ಟ ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ದಯವಿಟ್ಟು ಬೆಕ್ಕನ್ನು ಮಾತ್ರ ಆ ಥರ ಬೈಬೇಡಿ. ಎಲ್ಲರೂ ಹೋದರೆ ಬೆಕ್ಕು ಅಡ್ಡ ಬಂದ್ರೇನು ಹಂಗೆ ಬೈತಾರೆ ಅಲ್ವಾ. ನಮ್ಮ ಹಣೆ ಬರ, ನಮ್ಮ ಕರ್ಮ ಯಾವ ಥರ ದೇವರು ಹಣೆ ಬರ ಬರೆದಿರ್ತಾನೆ ಆ ಥರ ಆಗ್ತಾ ಇರುತ್ತೆ. ಬೆಕ್ಕಿನ ಮೇಲೆ ಹೋಗಬಾರ್ದು, ಬೆಕ್ಕಿನ ಮೇಲೆ ಆರೋಪ ಹೊರಿಸ್ಬಾರ್ದಲ್ವಾ. ನಿಜ ಅಲ್ವಾ ಫ್ರೆಂಡ್ಸ್. ನಿಜ, ನಾನು ಹೇಳ್ತಾ ಇರೋದು ನನಗೆ, ನನ್ನ ಪ್ರಕಾರ ನಿಜ ಅದು. ಬೆಕ್ಕಿಗೆ ಎಷ್ಟು ನಿಯತ್ತು ಪ್ರಾಣಿಗಳಿಗೆ ಅಂದರೆ, ನಾಯಿ ಬೇಕಂದರೆ ತುಂಬ ಇಷ್ಟ ನನಗೆ. ಅಷ್ಟೇ ನಿಯತ್ತಿನಿಂದ ಇರ್ತವೆ ಅವು, ಮನುಷ್ಯರಿಗಿರಲ್ಲ ಆ ನಿಯತ್ತು. ಆ ಥರ ಪ್ರಾಣಿಗಳಿಗೆ ತುಂಬ ನಿಯತ್ತು ಜಾಸ್ತಿ ಇರುತ್ತೆ, ಓಕೆನಾ. ನೋಡಿ ಅದಕ್ಕೆ ಸಂಪೂರ್ಣ ಹಾಲೆಲ್ಲ ಮುಗಿಸಿ ಮತ್ತು ನೆಕ್ಸ್ಟು ಹೊರಗಡೆ ಆಟ ಆಡೋಕ್ಕೆ ಹೋಗುತ್ತೆ. ಹೊರಗಡೆ ಆಟ ಆಡೋಕ್ಕೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಬರುತ್ತೆ. ಸೇಮ್ ಮಕ್ಕಳು ಯಾವ ಥರ ಸೇಮ್ ಅದೇ ಥರನೇ ಬೆಕ್ಕಿನ ಬುದ್ಧಿ ಅಲ್ವಾ. ತುಂಬ ಖುಷಿಯಿಂದ ಮುದ್ದಾಗಿ ಅಡ್ಡಾಡ್ಕೊತ ಬರ್ತವೆ, ಆಟ ಆಡ್ತವೆ, ಮತ್ತೆ ಮನೆಗೆ ಬರ್ತವೆ. ಮನೆಯಲ್ಲಿ ನೋಡಿ ಏನಾದರೂ ಹುಳ ಉಪ್ಪಡಿ ಇದ್ದರೆ, ಆ ಥರ ಇಲಿಗಳಿದ್ದರೆ, ಹೆಗ್ಣ ಇದ್ದರೆ, ಆ ಹುಳ ಉಪ್ಪಡಿ ಒಳಕ್ಕೆ ಏನಾರು ಬರ್ತಾವಂದ್ರೆ ಅವ್ನು ತರ್ಬಿಕೊಂಡು ಕುತ್ಕೊಂಡ್ಬಿಡ್ತವೆ. ತುಂಬ ಸ್ಟೋರಿ ಇದೆ ಬೆಕ್ಕಿಂದು, ಒಂದು ಸರಿ ನೋಡಿ ಫ್ರೆಂಡ್ಸ್, ಮರಿಬೇಡಿ, ಓಕೆನಾ. ಕೆಲವರು ಹೇಳ್ತಾರೆ ಬೆಕ್ಕಲ್ಲ ಇದ್ರಾಗ ಮುಷ್ಣಿ ಇಡ್ತವೆ ತಿಂದು, ಅವೆಲ್ಲ ಹೊರಗೆ ಏನೋ ತಿಂದು ಬಂದು ಇಲ್ಲಿ ಬಂದು ಮೂತಿ ಇಡ್ತವೆ ಒಳಗಡೆ ಅಂತ. ಆ ಥರ ಸಾಕಿರಬೇಕು, ಯಾವೂ ಆ ಥರ ಮಾಡಲ್ಲ. ನಾವು ಹಾಕೋ ತನಕ ಏನು ಮುಟ್ಟಲ್ಲ, ತಿನ್ನಲ್ಲ. ಅಲ್ಲೇ ಮಗಳಿಗೆ ಹಾಲಿದ್ರೆ ಕೂಡ ಕುಡಿಯಲ್ಲ, ಮುಷ್ಣಿ ಇಡಲ್ಲ ಅದರೊಳಗೆ, ಗೊತ್ತಾ. ಆ ಥರ ಸಾಕಿರ್ತೀವಲ್ವಾ, ಅವಕ್ಕೆ ಆ ಥರ ನಿಯತ್ತು. ನಾವಾಗಿ ಹಾಕಿದ್ರೆ ಮಾತ್ರ ಕುಡಿತವೆ. ಆ ಥರ ಸಾಕಿರೋ ಬೆಕ್ಕುಗಳು ಯಾವ ಆ ಥರ ಕುಡಿಯಲ್ಲ. ದಯವಿಟ್ಟು ನೀವು ಸಹ ಬೆಕ್ಕು ನಾಯಿಗಳ್ನ ಸಂಪಾದಿಸಿ ಸಾಕಿ. ನೋಡಿ ಹಾಲು ಕುಡಿತು ಹೋಗಿ ಮಂಚದಡಿಗೆ ಮಲಗ್ತೈತಿ ಇವಾಗ. ಅದೇ ಏನು ಮಾಡ್ತಾ ಇದ್ದೀಯಾ ನೀನು ವಿಡಿಯೋನ, ನನ್ನ ಯಾಕೆ ತೋರಿಸ್ತೀಯಾ ಅಂತ ನೋಡ್ತಾ ಇದ್ದೆ ನೋಡಿ ಅದು ಅಲ್ವಾ. ನೋಡಿ ಯಾವ ಥರ ಇದೆ. ತುಂಬ ಖುಷಿ ಆಗುತ್ತೆ ಈ ಥರ ಪ್ರಾಣಿಗಳ ಮನೆಯಲ್ಲಿದ್ದರೆ. ಮಕ್ಳಿಗೂ ಖುಷಿ, ಮಕ್ಕಳ ಜೊತೆಗೆ ಬೆಕ್ಕಿನ ಜೊತೆಗೆ ಆಟ ಆಡ್ಕೊತ ಇರ್ತಾವಲ್ವ,
ನಮ್ಮ ಮನೆಗೆ ದೊಡ್ಡವರೇ ಇದ್ದರೂ ಮಕ್ಕಳು ಕೂಡ ಬೆಕ್ಕು ನಾಯಿ ಅಂದರೆ ಇಷ್ಟ ಅವರಿಗೆ. ಹಾಗಾಗಿ ಮುದ್ದಾಗೆ ನೋಡ್ಕೊತಾರೆ ಆ ಬೆಕ್ಕನ್ನ ನಾಯಿನ. ತುಂಬ ಸ್ಟೋರಿ ಇದೆ ಬೆಕ್ಕಿಂದು, ಒಂದು ಹಂಗೆ ಕತೆ ಇದೆ ನಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದು. ಆಮೇಲೆ ನಾಯಿದು ಅಷ್ಟೇ, ಪಪ್ಪಿ ಅಂತ ಒಂದು ನಾಯಿ ಇತ್ತು, ಅದಕ್ಕೆ ತುಂಬ ಮುದ್ದಾಗಿ ಸಾಕಿದ್ವಿ ನಾವು. ಅದ್ರದ್ದು ಸ್ಟೋರಿನೂ ಹಂಗೆ ಇದೆ ಫ್ರೆಂಡ್ಸ್. ಓಕೆನಾ? ಒಂದು ಸರಿ ಯಾವ ಥರ ಏನು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ. ಬಾ, ಇಲ್ಲ ಐತೆ ನೋಡಿ, ತಿನ್ನು ಬಾ. ಹಾಕಿಟ್ಟಿದ್ದೀನಿ ನೋಡಿ, ತಗ ತಿನ್ನು. ಸುಮ್ಮನೆ ಯಾಕೆ ಕರೆಸ್ತಿ? ಕುತ್ಕೊಂಡು ತಿನ್ನು. ಏನಾದರೂ ಕೊಡದೇ ಇದ್ದರೆ ಈ ಥರ ಅರಸೆ ಆಡ್ಕೊಂತ ಮ್ಯಾವ್ 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 ಅಂತ ಅವೆಲ್ಲ ತಿರುಗಾಡಕ್ಕೆ ಹೋಗೋದು. ಹೊಟ್ಟೆ ಹಸಿವಾದಾಗ ಮಾತ್ರ ಮನೆಗೆ ಬರೋದು. ಹಾಲಷ್ಟೇ ತಿಂದು ಅನ್ನ ಎಲ್ಲ ಹಂಗೆ ಬಿಟ್ರೆ ಅದಕ್ಕೆ ಬಿಡ್ತಾವೆ ನೀನು. ನೋಡು ಇಷ್ಟುದ್ದ ಬಾಲ ಇಟ್ಕೊಂಡದಾನ. ಅಷ್ಟು ತಿನ್ನು, ಹಾಲು ಅನ್ನ ಎರಡು. ತಿನ್ನು ಮತ್ತೆ ನೋಡ್ತಿ. ಎಷ್ಟು ಹುಷಾರಿರ್ತಾವೆ ಚಿನ್ನು, ಭಾರಿ ಒಳ್ಳೆ ಹುಷಾರಿರ್ತಾವೆ ಬೆಕ್ಕುಗಳು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಹಳೆ ಬೆಕ್ಕಿತ್ತು, ಸಣ್ಣ ಬೆಕ್ಕಿತ್ತು. ಅದು ಹಂಗೆ ಪಾಪ ಒಂದು ಮಂಡ್ರಗುಬ್ಬೆನ ತರಿಬಿತ್ತು ಮನೆಯೊಳಗೆ. ನಾನು ಏನೋ ಪಾಪ ಈ ಥರ ಮಾಡ್ತಾಯಿದೆಯಲ್ಲ ಅಂತ ನೋಡ್ತಾ ಇದ್ದೆ. ಅದು ಹಾಸಿಗೆ ಒಳಗೆ ಮಂಡ್ರಗುಬ್ಬೆ ಹೊಕ್ಕೊಂಬಿಟ್ಟಿತ್ತು. ಆಮೇಲೆ ಯಾಕೆ ಈ ಥರ ಮಾಡ್ತಾಯಿತ್ತಲ್ಲ ಇದು ಅಂತೇಳಿ ಲೈಟ್ ಹಾಕೋದನ್ನ ಯಾಕೆ ಈ ಥರ ಮಾಡ್ತೈತೆ ಅಂತೇಳಿ ನೋಡ್ತಾ ಇದ್ದೆ. ನಾನು ಹೋಗಿ ನೋಡ್ತೀನಿ, ಅದು ಬೆಕ್ಕು ಮಂಡ್ರಗುಬ್ಬೆ ತರಿಬಿತ್ತು. ಅವಾಗೇನು ಮಾಡ್ತೀವಿ ಮತ್ತೆ ನೋಡಿ ಯಾಕೆ ಈ ಥರ ಮಾಡ್ತೈತಲ್ಲ ಇದು ಅಂತೇಳಿ ನೋಡ್ತಾ ಇದ್ದೆ. ಆಮೇಲೆ ನನಗೆ ಭಯ ಆಯಿತು. ಆಮೇಲೆ ಪಕ್ಕದ ಮನೆ ಹುಡುಗನ್ನ ಕರೆದು ಮಂಡ್ರಗುಬ್ಬೆ ಐತಿ ನಮ್ಮ ಮನೆಗೆ, ಹೊಡಿಬರ್ರಿ ಅಂತ ಕರ್ಕೊಂಬಂದೆ. ಅದು ಬರೋತ್ತಿಗೆ ಇದು ನೋಡ್ಕೊಂತ ಕುಂತಿದ್ದಿದ್ದು, ಎಲ್ಲರೂ ಹೋಗ್ತತೇನೋ ಹೊರಗಡೆಗೆ ಅಂತೇಳಿ ನೋಡ್ತಾ ಇತ್ತು. ಆಮೇಲೆ ಮಂಡ್ರಗುಬ್ಬೆ ಬಂದು ಹುಡುಗ ಬಂದು ಹೊಡೆದ್ಮೇಲೆ ಸಾಯಿಸಿದ ಹುಡುಗ ಬಂದು. ಸಾಯಿಸಿದ ಮೇಲೆ ನೆಕ್ಸ್ಟು ಅದು ಇನ್ನೊಂದು ಬೇಕು, ಇದಲ್ಲ ಇನ್ನೊಂದು ಸತ್ತೋಗಿತ್ತಲ್ಲ, ಆ ಒಂದು ಜಾಗದಾಗ ಏನೋ ತಿಂದಿತ್ತೋ ಏನಾಗಿತ್ತೋ ಮಂಡ್ರಗುಬ್ಬಿದು ಗೊತ್ತಿಲ್ಲ. ಆಮೇಲೆ ಮಂಚದಡಿಗೆ ಹೋಗಿ ಮಲ್ಕೊಂಡಿತ್ತು. ಯಾಕೆ ಈ ಥರ ಮಲಗಿದೆಯಲ್ಲ, ಟೈಮ್ ಸರಿಗೆ ಊಟಕ್ಕೆ ಬರ್ತಿತ್ತು ಮೇವ್ ಮೇವ್ ಅನ್ಕಂತ ಬರಲಿಲ್ಲಲ್ಲ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಹೋಗಿ ಕೋಶ್ ಅಂತ ಕರೆದೆ, ಅದು ಬರಲೇ ಇಲ್ಲ. ಆಮೇಲೆ ಕೊಟ್ಟಿಗೆ ತಗೊಂಡು ತಿವುದೆ ಏನು ಮಾಡಿದ್ರು ಎದ್ದು ಬರಲಿಲ್ಲ. ಏನಾಗಿದೆ ಇದು ಬೆಕ್ಕಿಗೆ, ಮಾತಾಡ್ವಲ್ದಲ್ಲ ಎದ್ದು ಬರವಲ್ದಲ್ಲ ಅಂತ ಹೇಳಿ ನೋಡ್ಕೊಂಡು ಮತ್ತೆ ಕಟ್ಟಿಗೆ ತಗೊಂಡು ಮಿಸ್ಕಾಡ್ಸಿದೆ. ಅದು ನೋಡಿದ್ದು ಸತ್ತೇ ಹೋಗಿತ್ತು. ಆಮೇಲೆ ಅಂದ್ಕೊಂಡೆ ಮಂಡ್ರಗುಬ್ಬೆಯಿಂದ ನಮ್ಮ ಮಗಳು ಜೀವ ಉಳಿಸ್ತು. ನನ್ನ ಮಗಳು ಇನ್ನೂ ಚಿಕ್ಕವಳಿದ್ಲು ಅವಾಗ. ಪಾಪ ಈ ಬೆಕ್ಕು ನೋಡು, ಆ ಮಂಡ್ರಗುಬ್ಬೆ ತರ್ಬಿ ನಾವು ಸಾಕಿದಕ್ಕೋಸ್ಕರ ನಮ್ಮ ಮನೆಯೊಳಗೆ ತರ್ಬಿ ಮಂಡ್ರಗುಬ್ಬೆನ ಬಡಿದು ಸಾಯಿಸಿದೆ. ಈ ಬೆಕ್ಕಿನಿಂದ ನನ್ನ ಮಗಳು ಪ್ರಾಣ ಉಳಿತು, ಆದರೆ ಅದ್ರ ಪ್ರಾಣನೇ ತ್ಯಾಗ ಮಾಡಿಬಿಡ್ತಲ್ಲ ಅಂತ. ಎಲ್ಲಿ ಹೋಗ್ತದೀಯ? ಬಾ ಇಲ್ಲಿ, ಬಾ ಒಳ ಬಾ. ಎಲ್ಲಿ ಹೋಗ್ತೀವಿ? ಬಿಸ್ಲಾಯ್ತು, ಬಾ ಕೋಶ್, ಬಾ ಒಳಗೆ ಬಾ. ಇಲ್ಲಿ ಬಿಸ್ಲಾಯ್ತು, ಬಾ. ಅಲ್ಲಿ ಯಾಕೆ ಹೋಗ್ತಿ? ಎಲ್ಲೋದೆ? ಬಾ ಇಲ್ಲ, ಬಾ ಒಳ ಬಾ. ಇಲ್ಲ ಕೂತೀಯಾ? ಎಲ್ಲ ಹೋಗ್ತೀಯಾ? ಬಾ ಇಲ್ಲ, ಬಾ ಹೋಗ್ಬೇಡ, ಬಿಸ್ಲಾಯ್ತು, ಬಾ ಒಳ ಬಾ.
ಅವಾಗಿಂದ ಬೆಕ್ಕಂದರೆ ನನಗಿಷ್ಟ. ಯಾಕಂದರೆ ಓಕೆ, ಪ್ರಾಣಿ ಪಕ್ಷಿಗಳಂದ್ರೆ ನನಗೆ ತುಂಬ ಇಷ್ಟ. ನಾಯಿನೂ ಬೆಕ್ಕು ಅಂದರೆ ತುಂಬ ಇಷ್ಟ. ಬಾ ಒಳ ಬಾ ಬಾ ಬಾ. ಆವಾಗ ಬೆಕ್ಕು ಅದು ಏನು ಮಾಡ್ತಿ ಅವಳು ಬೆಕ್ಕು ಮಂಡ್ರಗುಬ್ಬೆನ ಆ ಹುಡುಗ ಬಂದು ಹೊಡೆದ್ನ. ಆವಾಗ ಆ ಬೆಕ್ಕು ಏನೋ ಅದನ್ನು ತಿಂದಿತ್ತೋ ಏನು ಮಾಡಿತ್ತೋ, ಆದರೆ ಮಂಡ್ರಗುಬ್ಬೆ ಹೊರಗೆ ಹಾಕೋಣ ಅಂತ ನಾನು ಹೋಗಿದ್ದೆ. ಅವಾಗ ಈ ಬೆಕ್ಕು ಹೋಗಿ ಅದೇನಾರು ತಿಂತೋ ಏನು ಮಾಡಿತ್ತೋ ಗೊತ್ತಿಲ್ಲ. ಆಮೇಲೆ ಮಂಚದಡಿಗೆ ಹೋಗಿ ಮಲಗಿತ್ತು. ನಾನು ಮಲಗಿದೆಯಲ್ಲ ಅಂತೇಳಿ ಎಬ್ಸಿದ್ರೆ ಎದ್ದೇಳಲೇ ಇಲ್ಲ. ಆದರೆ ಅದು ನೋಡಿದ್ರೆ ಸತ್ತೋಗಿತ್ತು. ಆವಾಗ ಬೆಕ್ಕನ್ನ ತಗೊಂಡೋಗಿ ಮಣ್ಣು ಮಾಡಿ ಬಗೆಹರಿಸಿದ್ವಿ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸು. ನೋಡಿ, ಈ ಥರ ಬೆಕ್ಕುಗಳು, ಹಾವು, ಚೇಳು, ಮಂಡ್ರಗುಬ್ಬೆ ಆ ಥರ ಏನೇ ಬಂದರೂ ಕೂಡ ಇವು ತರಬಿಕ್ಬಿಡ್ತವೆ. ಹೊರಗೆ ಮನುಷ್ಯರಿಗೆ ಕಡಿಯೋಕ್ಕೂ ಬಿಡಲ್ಲ, ಹೊರಗಡೆ ಹೋಗೋಕ್ಕೂ ಬಿಡಲ್ಲ. ತರಬಿಕೊಂಡು ಕಾದು ಕೂತಿರ್ತವೆ. ಹೌದಾ, ಮನೆ ಓನರ್ ಬಂದು ಅವನ್ನ ಹೊಡೆಯೋ ತನಕ ಬಿಡಲ್ಲ. ಆ ಥರ ಕಾದಿರ್ತವೆ. ನೋಡಿ, ಮುಖ ತೊಳಿತದಂತೆ. ಈ ಥರ ಮುಖ ತೊಳೆದ್ರೆ ಮನೆಗೆ ಬೀಗರು ಬರ್ತಾರೆ, ಅಥವಾ ಇಲ್ಲಾಂದ್ರೆ ಮಳೆ ಬರ್ತೈತೆ ಅನ್ನೋ ಒಂದು ಸೂಚನೆ. ಓಕೆನಾ. ನೋಡಿ, ಮುಖ ತೊಳೆಯೋದಂತ ಹಿರಿಯರು ಹೇಳ್ತಾ ಇರ್ತಾರೆ. ಈ ಥರ ನಾಲಿಗೆಯಿಂದ ತೇವ ಮಾಡ್ಕೊಂಡು ಹಿಂಗೆ ಈ ಥರ ಒರೆಸ್ಕೊಂಡ್ರೆ ಮುಖ ತೊಳೆಯುವುದಂತೆ. ಬೆಕ್ಕು ಮುಖ ತೊಳೆಯುವುದು ಅಂತ ಹೇಳ್ತಾರೆ ದೊಡ್ಡವರು. ಓಕೆನಾ. ನೋಡಿ ಯಾವ ಥರ ಮುಖ ತೊಳಿತಾ ಇದೆ. ನಮ್ಮ ಅಜ್ಜಿ ಎಲ್ಲ ಹೇಳ್ತಾಯಿದ್ರು, ಆ ಥರ ಮುಖ ತೊಳೆದ್ರೆ ಬೀಗರು ಬರ್ತಾರೆ ಮನೆಗೆ, ಅಥವಾ ಇಲ್ಲಾಂದರೆ ಮಳೆ ಬರ್ತೈತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಫ್ರೆಂಡ್ಸ್, ನೀವು ಯಾರೇ ಆಗಿರಲಿ ಬೆಕ್ಕು ನಾಯಿನ ಸಾಕ್ರಿ, ಸಂಪಾದಿಸ್ರಿ, ಚೆನ್ನಾಗೇ ನೋಡ್ಕೊಳ್ಳಿ. ಓಕೆನಾ. ಟೈಮ್ ಸರಿಗೆ ಅವಕ್ಕೆ ಆಹಾರ ಕೊಡಿ. ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ. ನಿಮ್ಮ ಪ್ರಾಣ ಉಳಿಸುತ್ತೆ ಬೆಕ್ಕುಗಳು, ನಾಯಿಗಳು. ಓಕೆನಾ. ನನಗೂ ಬೆಕ್ಕು, ನಾಯಿ, ಪ್ರಾಣಿ ಪಕ್ಷಿಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬೆಕ್ಕುಗಳಿಗೆ ಹೊಡೆಯೋದು ಬಡಿಯೋದು ಮಾಡಬೇಡಿ. ತುಂಬ ಪ್ರೀತಿಯಿಂದ ಸಂಪಾದಿಸಿ. ಓಕೆನಾ. ನನ್ನ ಇವತ್ತಿನ ವಿಡಿಯೋ ಒಂದು ಬೆಕ್ಕಿನ ಕತೆ ಆಗಿರುತ್ತೆ. ನೋಡಿ, ಈ ಥರ ನನ್ನ ಬೆಕ್ಕಿನ ಕತೆ ನಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನಾನು ಹೇಳಿದ್ದು ಯಾವುದು ಪ್ರಕಾರ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಒಂದು ಬೆಕ್ಕಿನಿಂದ ನನ್ನ ಮಗಳ ಪ್ರಾಣ ಉಳಿತು. ಅದು ನನಗೆ ಖುಷಿ ಕೊಡ್ತು. ಆದರೆ ಆ ಬೆಕ್ಕೆ ಸತ್ತು ಹೋಯ್ತಲ್ಲ, ಅದು ಬೇಜಾರ ಕೊಡ್ತು ಒಂದು ಟೈಮು. ಅದಕ್ಕೋಸ್ಕರ ನಾನು ಯಾವುದೇ ಪ್ರಾಣಿಗಳ್ನೂ ಹಿಂಸೆ ಮಾಡಲ್ಲ. ಓಕೆನಾ. ತುಂಬ ಇಷ್ಟವಾದ ನನಗೆ ಪ್ರಾಣಿಗಳಂದರೆ ಬೆಕ್ಕು, ನಾಯಿ. ಓಕೆನಾ ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾ ಬಾ ಕೋಶ್, ಬಾ ಬಾ ಒಳ ಬಾ ಬಾ. ಬಿಸ್ತೈತೆ, ಬಾ, ಎಲ್ಲೂ ಹೋಗ್ಬೇಡ. ಬಾ ಬಾ ಇಲ್ಲಿ, ಬಾ ಒಳ ಬಾ, ಒಳ ಬಾ, ಬಾ ಒಳ ಬಾ, ಬಾ ಒಳ ಬಾ, ಬಾ ಒಳ ಬಾ. ಇಲ್ಲಿ ಬಿಸ್ತೈತೆ, ಹೋಗ್ಬೇಡ. ಬಾ ಬಾ ಒಳ ಬಾ. ಇಲ್ಲಿ ಫಸ್ಟ್ ಬಾ ಬಾ ಕೋಶ್ ಕೋಶ್, ಬಾ ಒಳ ಬಾ. ಈ ತಿನ್ನೋದು ಹೋಗೋದಲ್ಲ, ಅಡ್ಡಾಡ್ಕಂತ ಬಾ ಒಳ ಬಾ. ಬಿಸ್ತೈತೆ, ಬಾ, ಎಲ್ಲೂ ಹೋಗ್ಬೇಡ. ತುಂಬ ಬಿಸ್ತೈತೆ, ಬಾ ಇಲ್ಲಿ, ಬಾ ಬಾ ಒಳಗೆ ಬಾ. ಇಷ್ಟು ಸರಿ ಕರಿಬೇಕಾ ನಿನಗೆ? ಬಾ, ಹೊರಗೆ ಕೂತ್ಕೊಂಡು ಮತ್ತೊಮ್ಮೆ ಯೋಚನೆ ಮಾಡ್ಕೊಂತ ಒಳ ಬಾ. ಬಾ, ಎದ್ದು ಬಾ ಇಲ್ಲಿ. ನೋಡು, ಅಲ್ಲೇ ಮಲಗ್ತೀಯಾ? ನೋಡಿ ಫ್ರೆಂಡ್ಸ್, ಈ ಥರ ಒಚ್ಚಲಿ ಮುಂದೆ ಅಥವಾ ಒಳಗೆ ಈ ಥರ ಕಾದಿರ್ತವೆ ಇವು. ಓಕೆನಾ. ನೋಡಿ ಯಾವ ಥರ ಮಲಗಿದೆ. ನಮ್ಮ ಮನೆಯ ಮುಂಭಾಗದ ಹೊರಗಡೆ ಮಲಗಿದೆ. ನೋಡಿ, ನಾನು ಎಷ್ಟು ಸರಿ ಒಳಗೆ ಕರಿತಾ ಇದ್ದೀನಿ, ಬರೋಂಗಿಲ್ಲ ಅದು. ಈ ಥರ ಹೊರಗಡೆ ಕಾದಿರ್ತವೆ ಪ್ರಾಣಿಗಳು ಬರೋವನ್ನ. ಏನಾದರೂ ಹಾವು, ಪಾವು, ಚೇಳು, ಮಂಡ್ರಗುಬ್ಬೆ ಏನೇ ಬರಲಿ ಇವು ತರಬಿರ್ತವೆ, ಒಳಗೆ ಬಿಟ್ಕೊಳಲ್ಲ. ಅದಕ್ಕೋಸ್ಕರ ನೋಡಿ, ಯಾವುದೇ ಕಾರಣಕ್ಕೂ ಬೆಕ್ಕು ನಾಯಿಗಳನ್ನ ಹೊಡೆಯೋದು ಬಡಿಯೋದು ಮಾಡಬೇಡಿ. ಪ್ರೀತಿಯಿಂದ ಸಾಕಿ ಸಂಪಾದಿಸಿ ಅವಕ್ಕೆ ಊಟ ಆಹಾರ ಕೊಟ್ಟು ಕಾಪಾಡಿ ಫ್ರೆಂಡ್ಸ್. ಓಕೆನಾ. ನೋಡಿ, ಹೊಚ್ಚಲಿ ಹೊರಗೆ ಯಾವ ಥರ ಮಲಗಿದೆ. ನಾಯಿ ಬೆಕ್ಕು ಎಲ್ಲ ಅಷ್ಟೇ. ನೋಡಿ, ಇದು ನಮ್ಮನೆಯ ಒಳಗೆ ಒಳಭಾಗ, ಈ ಕಡೆ ಇರೋದು ಅದು ಹೊರಭಾಗ. ಓಕೆನಾ. ಹೊರಗಡೆ ನೋಡಿ ರಂಗೋಲಿ ಇದೆ, ಎಲ್ಲ ಇದೆ, ಬೈಕ್ ಇದೆ, ಅಂಗಳ ಇದೆ, ಕಾಣಿಸ್ತಿದೆ. ನೋಡಿ ಯಾವ ಥರ ಮಲಗಿದೆ. ಈ ಥರ ಕಾದಿರ್ತವೆ ಅವು. ತುಂಬ ಚೆನ್ನಾಗಿದೆ, ದೊಡ್ಡ ಬೆಕ್ಕು ನಮ್ಮದು. ಓಕೆನಾ. ಮುದ್ದಾದ ಬೆಕ್ಕು. ನೋಡಿ, ಇದೇ ಥರ ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ. ನನ್ನ ಇವತ್ತು ವಿಡಿಯೋ ಈ ಥರ ಬೆಕ್ಕಿನ ಕಥೆ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.